ನೆದರ್ಲ್ಯಾಂಡ್ ಹತ್ರ ಯಾವುದೋ ಒಂದು ಊರು ಬರುತ್ತೆ, ಆ ಊರಲ್ಲಿ ಬುಕ್ ಮಾಡಿ ತರಿಸಿರೋದು. ಅದಕ್ಕೆ ಮುಂಚೆನೇ ತಂದು ನಾವು ನಾಟಿ ಮಾಡಿದ್ರೆ ಅದು ಕಾನೂನು ವಿರೋಧ ಆಗುತ್ತೆ. ಪಾಲಿ ಹೌಸಲ್ಲಿ ಪವರು ಅದು ಕರೆಕ್ಟಾಗಿ ಅದಕ್ಕೆ ಕೊಡ್ತಾ ಇರುತ್ತೆ. ಕಾರ್ಮಿಕರು ಇದಕ್ಕೇನು ಜಾಸ್ತಿ ಏನು ಅಷ್ಟೊಂದಿಲ್ಲ ಸರ್. ಒಂದು ಎಕರೆಗೆ ಬಂದು 3 ಜನ ಇದ್ರೆ ಸಾಕು. ಒಂದು ಗಿಡದಿಂದ ಒಂದು ಗಿಡಕ್ಕೆ 12ರಿಂದ 15 ಇಂಚು ಗ್ಯಾಪ್ ಕೊಡ್ತೀವಿ. ಮತ್ತು ಅಗಲದಲ್ಲಿ 6ರಿಂದ 7 ಇಂಚು ಗ್ಯಾಪ್ ಕೊಡ್ತೀವಿ. ಅದಕ್ಕೆ ಒಂದು ಇದು ಕಂಬಿ ಕಟ್ಬಿಟ್ಟು ಮತ್ತು ಅದಕ್ಕೆ ಒಂದು ಬೈಂಡಿಂಗ್ ಟೈಪು ಕಟ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಒಂದೊಂದು ಸ್ಟೆಪ್ಪು ಇದಿನ್ನೂ ಬೆಳೀತದೆ ಸರ್, ಇನ್ನೂ ಉದ್ದ ಬೆಳೀತದೆ ಇದು. ಒಂದು ಗಿಡ ಬಂದು ಕಮ್ಮಿ ಅಂದ್ರೂ 3-3.5 ಅಡಿ ಉದ್ದ ಬರುತ್ತೆ ಸರ್. ಸರ್ ನಾವು ಬೋರ್ಗಳು ಕೊರೆಸಿ ಸುಸ್ಸಾಗಿ ಈಗ ಕೃಷಿ ಹೊಂಡ ಹೊಡ್ಕೊಂಡಿದ್ದೀವಿ. ಅರ್ಧ ಎಕರೆಯಲ್ಲಿ ನಮ್ಮದು ದೊಡ್ಡದಾಗಿದೆ. ಅರ್ಧ ಎಕರೆ ಅಂದರೆ 45 ಗಾತ ಇದೆ ನಮ್ಮದು. 220 ಅಡಿ ಉದ್ದ, 200 ಅಡಿ ಅಗಲ ಇದೆ. ಅದೇ ನೀರು ನಮಗೆ ಸಾಕಾಗುತ್ತೆ. ಬೋರ್ ನೀರು ಅನ್ನೋದು ಏನಿಲ್ಲ. ಶೆಡ್ಡಲ್ಲಿ ಬಿದ್ದಿದ್ದ ನೀರೆಲ್ಲನೂ ಕೃಷಿ ಹೊಂಡಕ್ಕೆ ಹೋಗಿ ಕೃಷಿ ಹೊಂಡದ ನೀರೇ ನಾವು ಬಳಸ್ತಾ ಇದ್ದೀವಿ. ಮಳೆ ಕೊಯ್ಲಿಗೂ ಓಪನ್ ಫೀಲ್ಡ್ಗೂ ಅದೇ ಯೂಸ್ ಮಾಡ್ಕೊತೀವಿ. ಎಲ್ಲದಕ್ಕೂ ಅದೇ ಆಗುತ್ತೆ. ಯಾವುದು ಆರ್ಕಿಡಲ್ಲಿ ಮಾತ್ರ ಬರೋದು 1 ವರ್ಷಕ್ಕೆ ಸರ್, ವರ್ಷದ ಮೇಲೇ. ಫಸ್ಟಲ್ಲಿ ಕೊಟ್ಟಿದ್ದಾರೆ ಸರ್, ಇಲ್ಲ ಅಂತ ಹೇಳಿಲ್ಲ. ಫಸ್ಟ್ ಜರ್ಬರ ಹಾಕಿದ್ವಿ 15 ವರ್ಷ. ಇದರಲ್ಲಿ ಆವಾಗ ಕಡಿಮೆ ಸಬ್ಸಿಡಿ ಇತ್ತು, ಆವಾಗ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಸಬ್ಸಿಡಿ ತೊಗೊಂಡಿಲ್ಲ ನಾವು, ಇದೇ ಓನಾಗಿ ಹಾಕ್ಕೊಂಡಿದ್ದೀವಿ. ಗಿಡದಿಂದ ಹಿಡಿದು ಎಲ್ಲ ಟೋಟಲಾಗಿ ಹೇಳ್ಬೇಕಂದ್ರೆ ಸರ್ 50 ಲಕ್ಷ ಬಿದ್ದೇ ಬೀಳುತ್ತೆ ಸರ್. ಕಾರ್ಮಿಕರು ಇದಕ್ಕೆಲ್ಲ ಕಡಿಮೆನೇ ಸರ್, 3 ಜನದಿಂದ 4 ಜನ ಎಕರೆಗೆ. ಜರ್ಬಾರದಿಂದ ಇದಕ್ಕೆ ಬಂದಿದ್ದು ನೆಲ ಎಲ್ಲ ಫುಲ್ಲು ಬೆಂಡಾಗಿಬಿಟ್ಟಿರುತ್ತೆ. 15 ವರ್ಷ ಯಾರು ಇಡಲ್ಲ. ನಾವಾದರೂ 15 ವರ್ಷ ಇಟ್ಟಿದ್ವಿ ಗಿಡನ, ಚೆನ್ನಾಗಿತ್ತು. ಆಮೇಲೆ ಅದಕ್ಕೆ ಈ ಹುಳುಗಳು ಅವು ಇವು ಬೀಳ್ತಾವೆ ಅಂದ್ಬಿಟ್ಟು ಅದಕ್ಕೆ ಇದು ಜಾಸ್ತಿ ಸರ್, ಈ ಗೊಣ್ಣೆ ಹುಳ ಅಂತ ಬರುತ್ತೆ, ಗವೆ ಹುಳ, ಅದು ಜಾಸ್ತಿ ಬೀಳುತ್ತೆ. ಅದರಲ್ಲಿ ಗಿಡ ಜಾಸ್ತಿ ಹೋಗುತ್ತೆ. ಅದರಿಂದ ಸ್ಟ್ಯಾಂಡ್ ಮೇಲೆ ಆಗಿದ್ರೆ ಇದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಸರ್. 1 ವರ್ಷ ಎಷ್ಟು, 1 ವರ್ಷದ 2 ತಿಂಗಳಾಗಿದೆ ಗಿಡ ಹಾಕಿ. ಇದರಲ್ಲಿ ಏನು ಪೋಷಕಾಂಶ ಅನ್ನೋದು ಏನಿಲ್ಲ ಸರ್. ಇದಕ್ಕೆ ನಾವು ಗೊಬ್ಬರಕ್ಕೆ ಕೊಡಬೇಕಷ್ಟೇ. ಅದೇ ಸರ್, ಆಂಧ್ರ ಸೀಸನಲ್ಲಿ ಜಾಸ್ತಿ ಇರುತ್ತೆ. ತೃಪ್ತಿ ಅನಿಸಲ್ಲ, ಎಷ್ಟು ಕೊಟ್ರೂ ತೃಪ್ತಿ ಅನಿಸಲ್ಲ. ಏನೋ ಅಲ್ಲಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ನಾವು ಇಟ್ಕೊಂಡಿದ್ದೀವಿ. ಈಗ ತಕ್ಷಣ ಕ್ಲಾಸು 1-2 ವರ್ಷ 3 ವರ್ಷ ಕಳೆದ ಮೇಲೆ ಏನೋ ನೋಡೋಣ ಅಂದ್ಬಿಟ್ಟು ಸಾಲಗಳು ಮಾಡಿದ್ದೀವಿ ಸರ್. ಸಾಲ ಮಾಡಿದ್ದೀವಿ, ತೀರಿಸಿದ್ದೀವಿ. ಬೇಕಷ್ಟು ಸಾಲನೂ ಮಾಡಿದ್ದೀವಿ, 2-3 ಸಲ ಇದ್ರ ಮೇಲೇ ಪದೇ ಮಾಡಿ ತಗೊಂಡು ಮತ್ತೆ ತೀರಿಸಿದ್ದೀವಿ ಸರ್. ನಾನು ಹೇಳ್ಬೇಕಂದ್ರೆ ಒಂದು ಹಿಸ್ಟ್ರಿನೇ ಇದೆ. ನಾವು BMTCಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಫಸ್ಟು ಕ್ಯಾಜುವಲಾಗಿ ಮಾಡಿದ್ವಿ, ಒಂದು 7 ವರ್ಷ ಮಾಡಿದೆ, 46 ರೂಪಾಯಿಗೆ. ಆಮೇಲೆ ಪರ್ಮೆಂಟ್ ಕೊಟ್ಟರು. ಅದರಲ್ಲಿ ಒಂದು 8 ವರ್ಷ ದುಡಿದೆ. ಬಸ್ಸಲ್ಲಿ ಬರ್ತಾ ಇರೋರು ಹೇಳಿದ್ರು, ನಿಮ್ಗೆ ಯಾಕೆ ಇದೆಲ್ಲ ಒಂದು ಹಾಕ್ಕೊಳ್ಳಿ. ಆವಾಗ ಸ್ಟಾರ್ಟ್ ಮಾಡಿದೆ ಸರ್. ಸ್ಟಾರ್ಟ್ ಮಾಡಿ ಡ್ಯೂಟಿಯಲ್ಲಿ ಮಾಡೋವಾಗಲ ನಮಗೆ ಊಟದ ಪ್ರಾಬ್ಲಮ್ಮು ಸ್ವಲ್ಪ ಆಯಿತು. ನಮಗೆ ಲಿವರೂ ಚೇಂಜ್ ಆಯಿತು. ಚೆನ್ನಾಗಿ ದೇವರು ಚೆನ್ನಾಗಿ ಇದು ಮಾಡಿದ್ದಾನೆ. ಅದರಲ್ಲಿ ಬಂದಿದ್ದು ಅದಕ್ಕೆ ಸಾಲ್ತಾ ಇರಲಿಲ್ಲ. ಆವಾಗ ಬಿಟ್ಟು ಇದಕ್ಕೆ ಬಂದು ವ್ಯವಸಾಯದಲ್ಲಿ ದೇವರು ಕೈ ಬಿಡಲಿಲ್ಲ, ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಅವರು ಇಲ್ಲ ಸರ್, ಆ ಥರ ಏನಿಲ್ಲ, ನಮ್ಮ ಪಾಡಿಗೆ ನಾವೇ ಕಂಟಿನ್ಯೂ ಮಾಡಿದೆ. ಅದೇ ಈಗ ಬೇರೆ ಪಕ್ಕದಲ್ಲಿರೋರು ಹೇಳ್ಕೊಡ್ತು, ಈ ಥರ ಮಾಡು, ಅದೇ ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದೆ. ಚೆನ್ನಾಗಿ ಆಯಿತು. ಜರ್ಬರ ಇದೆ, ಆರ್ಕಿಡ್ ಇದೆ, ಜಿಪ್ಸೋ ಇದೆ, ಬಾಳೆ ನರ್ಸರಿ ಅದೆಲ್ಲ ಮಾಡ್ತಾಯಿದ್ದೀವಿ. ಗ್ರಾಫ್ಟಿಂಗು ಮಾಡ್ತಾಯಿದ್ದೀವಿ. ಟೊಮೊಟೊ, ಬದನೆ ಗಿಡ, ಸೊರೆ ಗಿಡ ಅವೆಲ್ಲ ಗ್ರಾಫ್ಟಿಂಗು ಮಾಡ್ತಾಯಿದ್ದೀವಿ. ಇನ್ನೂ ಇದರಲ್ಲಿ ತೃಪ್ತಿ ಬಂದಿಲ್ಲ ಸರ್. ಈ ವರ್ಷ ಕಳೆದ ಮೇಲೆ ಏನಾದರೂ ಬರ್ಬೋದು ಸರ್. ನಾನು ಅವ್ರಿಗೆ ಇರೋದು ಹೇಳ್ತೀನಿ, ಈ ಥರ ನೋಡಪ್ಪ, ಫಸ್ಟು ಬಂಡವಾಳ ಹಾಕಿದಾಗ ಕಾಯಬೇಕು, ಸ್ವಲ್ಪ ಪೇಷನ್ಸ್ ಇರಬೇಕು, ನೋಡಿ ಹಾಕೋಂಗಿದ್ರೆ ಹಾಕಿ. ಇದರಲ್ಲಿ ಖರ್ಚೇನು ಅಷ್ಟೊಂದು ಬರೋಲ್ಲ. ಅಂದರೆ ನಾವು ಬಂಡವಾಳ ಹಾಕಿದ ಹಂಗೇ ಇರುತ್ತೆ ಅಷ್ಟೇ. ಲಾಸ್ಟಲ್ಲಿ ನೀವು ಮಾರ್ಕೊಂಡ್ರೂ ಗಿಡದ ರೇಟ್ ಬಂದ್ಬಿಡುತ್ತೆ, ತೊಂದರೆ ಏನಿಲ್ಲ. ಗಿಡ ಮಾರ್ಕೊಂಡ್ರೆ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳ್ತೀವಿ. ಅವರು ಸರಿ ಆಯಿತು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅವ್ರವ್ರ ಭಾರ ಒಂದು ಇರುತ್ತಲ್ಲ ಸರ್. ಮಾಡೋ ರೀತಿಯಲ್ಲಿ ಇರುತ್ತೆ ಸರ್.
ನಾವು ಮಾಡೋ ರೀತಿಯಲ್ಲಿ ಮಾಡಿದ್ರೆ ಲಾಭ ಬರುತ್ತೆ. ಈ ಭೂಮಿ ತಾಯಿನ ನಂಬ್ಕೊಂಡು ಮಾಡೋರಿಗೆ ಯಾವತ್ತೂ ಲಾಸ್ ಆಗೋಲ್ಲ, ಪ್ರಾಫಿಟ್ ಬರುತ್ತೆ. ಸರ್ 3.5 ಅಡಿ ಹೈಟು, ಅಗಲ ಬಂದು 3.5 ಅಡಿ ಬರುತ್ತೆ. ಇನ್ನೂ ಹೈಟಲ್ಲಿ ಇರ್ಬೋದು, ಅಂದರೆ ನಾವು ಹೂವು ಕಟ್ ಮಾಡೋದು ಕಷ್ಟ. ಯಾಕಂದರೆ ಇನ್ನೂ ಬೆಳೀತಾ ಇರುತ್ತೆ, ಕೆಳಗೆ ಬೇರು ಹೋಗ್ತಾ ಇರುತ್ತೆ, ಅದು ನೆಲಕ್ಕೆ ಟಚ್ ಆಗಬಾರ್ದು. ಆಗದಿರಂಗೆ ನೋಡ್ಕೋಬೇಕು ಅಷ್ಟೇ.